ಇವತ್ತು ಸಾಬ್ರ ಏನಾದ್ರು ಕೇಳಿದ್ರೆ ನಿಮ್ಮನ್ನ ಹಿಜಾಬ್ ಬೇಕು ನಮಗೆ ಅಂತ ಯಾವ್ದಾರ ಮುಸ್ಲಿಂ ಮುಖಂಡರು ಬಂದು ಕೇಳಿದ್ರೆ ನಿಮಗೆ ಅದೇನಾದ್ರು ಇದ್ರೆ ಬಹಿರಂಗ ಪಡಿಸಿ. ಮಕ್ಕಳ ಮಧ್ಯೆ ಬಿರುಕು ಉಂಟು ಮಾಡಬೇಡಿ. ನೀವೇ ಕಮ್ಯುನಲ್ ಇಶ್ಯೂ ರೈಸ್ ಮಾಡ್ತಾ ಇದ್ದೀರಾ ಸ್ಕೂಲ್ಗಳಲ್ಲೆಲ್ಲ. ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನು ಜಾರಿ ತರಬೇಕು ಅಂತ ಏನಾದ್ರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಕಾಂಗ್ರೆಸ್ ನೆಲ ಕಚ್ಚಿದೆ ಅಂತ ಅವಳಿಗೆ ಗೊತ್ತಾಗಿದೆ. ಕರ್ನಾಟಕದಲ್ಲಿ ಬಂದ್ಬಿಟ್ಟು ಮುಸ್ಲಿಂ ಅವರಿಗೆ ಓಲೈಕೆ ರಾಜಕಾರಣ ಮಾಡಿ ಮುಸ್ಲಿಂ ಅವ್ರನ್ನ ಸೆಳ್ಕೊಬೇಕು ಅಂತ ಹೇಳಿ ಒಂದು ತುಷ್ಟೀಕರಣ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಸಿಇಟಿ ಪರೀಕ್ಷೆಯಿಂದ ತಗೊಂಡು ಇಲ್ಲಿ ತನಕ ಇವಾಗ ಬಂದಿದೆ. ದಾವಣಗೆರೆ ಪ್ರಕರಣದಲ್ಲಿ ಮುಸ್ಲಿಮರು ಕೋಪಿಸಿಕೊಂಡಿದ್ದಾರೆ. 16ನೇ ತಾರೀಕಿಗೆ ಮುಸ್ಲಿಂ ಸಮಾವೇಶ ಇದೆ. ಮುಸ್ಲಿಮರನ್ನ ಓಲೈಕೆ ಮಾಡುವ ಏಕಮೇವ ಉದ್ದೇಶದಿಂದ ಇಂತಹ ಒಂದು ಶಾಲಾ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವ ನಿರ್ಧಾರ ತೆಗೆದುಕೊಂಡಿರುವಂತ ಅತ್ಯಂತ ಖಂಡನೀಯ ಇದೆ. ನಿಮ್ಮ ಮುಸ್ಲಿಮರ ತುಷ್ಟೀಕರಣವನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಕರ್ನಾಟಕ ಉಚ್ಚ ನ್ಯಾಯಾಲಯ ತನ್ನ ಆದೇಶದಲ್ಲಿ ಹಿಜಾಬ್ ಇದು ಇಸ್ಲಾಮಿನ ಅಗತ್ಯ ಆಚರಣೆಯ ಭಾಗ ಅಲ್ಲ, ಹಾಗಾಗಿ ಹಿಜಾಬನ್ನು ನಿಷೇಧ ಮಾಡಬೇಕು, ಹಿಜಾಬನ್ನು ಶಾಲೆಗಳಲ್ಲಿ ಧರಿಸಬಾರ್ದು, ಅದರ ಬದಲಾಗಿ ಎಲ್ಲರೂ ಸಹ ಸಮಾನತೆ ಬರಲಿಕ್ಕಾಗಿ ಒಂದು ಯೂನಿಫಾರ್ಮನ್ನೇ ಧರಿಸಬೇಕಂತೇಳಿ ಕರ್ನಾಟಕ ಉಚ್ಚ ನ್ಯಾಯಾಲಯ 3 ಸದಸ್ಯ ಪೀಠ ತೀರ್ಪು ನೀಡಿದ ನಂತರವೂ ಸಹ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈ ಪ್ರಕರಣ ಬಾಕಿ ಇರುವಾಗ ತರಾತುರಿಯಲ್ಲಿ ಮಧು ಬಂಗಾರಪ್ಪನವರು ಮುಸ್ಲಿಮರನ್ನ ಓಲೈಕೆ ಮಾಡಲಿಕ್ಕಾಗಿ ಇವತ್ತು ಈ ತರ ಹಿಜಾಬಿಗೆ ಅವಕಾಶ ಕೊಟ್ಟಿರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಇವತ್ತು ಸಾಬ್ರ ಏನಾದ್ರು ಕೇಳಿದ್ರೆ ನಿಮ್ಮನ್ನ ಹಿಜಾಬ್ ಬೇಕು ನಮಗೆ ಅಂತ ಇಲ್ವಲ್ಲ, ಯಾವ್ದಾರ ಮುಸ್ಲಿಂ ಮುಖಂಡರು ಬಂದು ಕೇಳಿದ್ರೆ ನಿಮಗೆ ಅದೇನಾದ್ರು ಇದ್ರೆ ಬಹಿರಂಗ ಪಡಿಸಿ. ನಿಮಗೆ ಈ ತಿಂಗಳಲ್ಲಿ ಮುಸ್ಲಿಮರ ಸಮಾವೇಶ ನಡೀತಾ ಇದೆ. ಆ ಸಮಾವೇಶಕ್ಕೆ ಮೊದಲೇ ನೀವು ಅವರಿಗೆ ಗುಡ್ ನ್ಯೂಸ್ ಕೊಡಲಿಕ್ಕೆ ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿರ್ತೀರಾ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನಿಮ್ಮ ಮುಸ್ಲಿಮರ ತುಷ್ಟೀಕರಣವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ನೀವು ಹೇಳ್ತೀರಾ ಶಿವದಾರ ಮತ್ತು ಶನಿವಾರ ಪೇಟೆಗಳಿಗೆಲ್ಲ ನಾವು ಅವಕಾಶ ಕೊಟ್ಟಿದ್ದೀವಿ ಹಿಂದೂಗಳಿಗೆ ಅಂತ. ಅದೆಲ್ಲ ಬಟ್ಟೆ ಹೊರಗಡೆ ಇರ್ತದೆ ರೀ, ಅದು ಯಾರಿಗೂ ಕಾಣಿಸೋದಿಲ್ಲ. ಆಯಿತು, ನಾಳೆಯಿಂದ ನಮ್ಮ ಹೆಣ್ಮಕ್ಳು ಹೂವು ಮುಡ್ಕೊಂಡು ಬರ್ತಾರೆ, ಬಿಂದಿ ಇಡ್ತಾರೆ, ಕೈಗೆ ಬಳೆ ತೊಡ್ಕೊಂಡು ಬರ್ತಾರೆ, ಅದನ್ನ ನೀವು ನಿಷೇಧ ಮಾಡಬಾರ್ದಾಗಾದ್ರೆ. ಸಮವಸ್ತ್ರ ಎಲ್ಲರಿಗೂ ಒಂದೇ ನಿಯಮ. ವಿದ್ಯಾರ್ಥಿಗಳಲ್ಲಿ ಸಮಾನತೆ. ನಾವು ಚಿಕ್ಕಂದಿನಿಂದಲೂ ಇದೇ ವಾತಾವರಣದಲ್ಲಿ ಬೆಳ್ಕೊಂಡು ಬಂದಿದ್ದು. ಮಧು ಬಂಗಾರಪ್ಪ ಅವರು ಹಿಜಾಬ್ ಧರಿಸಬಹುದು ಶಾಲೆಗಳಲ್ಲಿ ಅಂತ ಮತ್ತೆ ಈಗ ಹೊಸದಾಗಿ ಆದೇಶ ಮಾಡಿದ್ದಾರೆ. ದಯವಿಟ್ಟು ಸರ್, ನೀವು ಮಕ್ಕಳ ಮಧ್ಯೆ ಬಿರುಕು ಉಂಟು ಮಾಡಬೇಡಿ. ಇದರಿಂದ ಮಕ್ಕಳ ಮನಸ್ಥಿತಿನಲ್ಲಿ ಭೇದ ಭಾವ ಉಂಟಾಗುತ್ತೆ. ನೀವೇ ಕಮ್ಯುನಲ್ ಇಶ್ಯೂ ರೈಸ್ ಮಾಡ್ತಾ ಇದ್ದೀರಾ ಸ್ಕೂಲ್ಗಳಲ್ಲೆಲ್ಲ. ದಯವಿಟ್ಟು ನೀವು ಇದನ್ನ ವಾಪಸ್ ತಗೊಳ್ಳಿ. ಈಗ ಹಿಜಾಬ್ಗೆ ಪರ್ಮಿಷನ್ ಕೊಟ್ಟಾಗ ಕೇಸರಿ ಶಾಲೆಗೂ ಪರ್ಮಿಷನ್ ಕೊಡಬೇಕು ಒಂದು. ಮತ್ತೆ ಇವಾಗ ಮುಸ್ಲಿಂ ತುಷ್ಟೀಕರಣ ತುಂಬಾ ಆಗಿದೆ. ಸಿಇಟಿ ಪರೀಕ್ಷೆಯಿಂದ ತಗೊಂಡು ಇಲ್ಲಿ ತನಕ ಇವಾಗ ಬಂದಿದೆ. ದಾವಣಗೆರೆಯಲ್ಲಿ ಅವ್ರಿಗೆ ಬಂದಿದ್ದ ಮತ ನೋಡಿ ಅವರು ಎದುರುಕೊಂಡು ಇದನ್ನ ಮಾಡಿದ್ದಾರೆ ಅಂತ ನಾವು ಹೇಳಬಲ್ಲ. ಮುಸ್ಲಿಂ ಅವ್ರು ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಮುಸ್ಲಿಂ ಸರ್ಕಾರ ಇದೆ, ತೊಗಲಕ್ ಸರ್ಕಾರ ಬಂದಿದೆ. ಇವರಿಗೆ ಶೈಕ್ಷಣಿಕ ಬೆಳವಣಿಗೆ ಆಗ್ಬೇಕು ಹೇಳುವ ಉದ್ದೇಶ ಇಲ್ಲ, ಶೈಕ್ಷಣಿಕ ವಾತಾವರಣವನ್ನು ಕಮ್ಯುನಲ್ ಮಾಡುವಂತ ಇದನ್ನು ಮಾಡಿದ್ದಾರೆ. ಇವತ್ತು ಒಂದ್ ಕಡೆ ಹಿಜಾಬಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ಕೇಸರಿ ಶಾಲೆಗೆ ಬ್ಯಾನ್ ಮಾಡಿದ್ದಾರೆ. ನಾಳೆ ವಿದ್ಯಾರ್ಥಿಗಳಲ್ಲಿ ತಾರತಮ್ಯತೆ ಭೇದ ಭಾವ ನಿರ್ಮಾಣ ಆಗಿ ಶಾಲಾ ವಿದ್ಯಾರ್ಥಿಗಳು ಸಹ ಕೇಸರಿ ಶಾಲೆ ಹಾಕೊಂಡು ಬಂದ್ರೆ ಪುನಃ ಧರ್ಮದಂಗಲ್ಲು ಶಾಲಾ ಕಾಲೇಜುಗಳಲ್ಲಿ ಪ್ರಾರಂಭ ಆಗುತ್ತೆ. ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ರೆ ಇವತ್ತು ಈ ಹಿಜಾಬ್ ಅವಕಾಶ ನೀಡಿದಂತ ಈ ಒಂದು ಅಧಿಸೂಚನೆಯನ್ನು ವಾಪಸ್ ಪಡೆಯಬೇಕು. ಏನು ಈ ಸರ್ಕಾರ ನಿಜಕ್ಕೂ ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನು ಜಾರಿ ತರಬೇಕು ಅಂತ ಏನಾದ್ರು ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. 2022ರಲ್ಲಿ ಏನು ಆದೇಶ ಬಂದಿದೆ ಕೋರ್ಟದ ಪ್ರಕಾರ ನಡ್ಕೊತಾ ಇದೆ, ಇನ್ನೂ ತನಿಖೆಯಲ್ಲಿದೆ. ಆದರೂ ಕೂಡ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾನೆ ಅದನ್ನು ಮರೆಮಾಚುವಂತಹ ಕೆಲಸದಲ್ಲಿ ಧರ್ಮಗಳ ನಡುವೆ ತಂದಿಕ್ಕುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹಿಜಾಬಿಗೆ ಅನುಮತಿ ಕೊಟ್ಟು ತಂದಿಕ್ತಾ ಇದ್ದಾರೆ. ಈ ಒಂದು ವಿಚಾರನೇ ಯಾಕೆ ಇವರು ಇದನ್ನ ಇಷ್ಟೆಲ್ಲ ಇದು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದಲ್ಲಿ ಹೀನಾಯವಾಗಿ ಸೋತು ಕಾಂಗ್ರೆಸ್ ನೆಲ ಕಚ್ಚಿದೆ ಅಂತ ಅವಳಿಗೆ ಗೊತ್ತಾಗಿದೆ. ಕರ್ನಾಟಕದಲ್ಲಿ ಬಂದ್ಬಿಟ್ಟು ಈ ಒಂದು ಮುಸ್ಲಿಂ ಅವರಿಗೆ ಓಲೈಕೆ ರಾಜಕಾರಣ ಮಾಡಿ ಮುಸ್ಲಿಂ ಅವ್ರನ್ನ ಸೆಳ್ಕೊಬೇಕು ಅಂತ ಹೇಳಿ ಒಂದು ತುಷ್ಟೀಕರಣ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಈಗಾಗಲೇ ವಿಶ್ವದ 7 ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಅನ್ನ ನಿಷೇಧವನ್ನ ಮಾಡಿದ್ದಾರೆ. ದಾವಣಗೆರೆ ಪ್ರಕರಣದಲ್ಲಿ ಮುಸ್ಲಿಮರು ಕೋಪಿಸಿಕೊಂಡಿದ್ದಾರೆ. 16ನೇ ತಾರೀಕಿಗೆ ಮುಸ್ಲಿಂ ಸಮಾವೇಶ ಇದೆ. ಮುಸ್ಲಿಮರನ್ನ ಓಲೈಕೆ ಮಾಡುವ ಏಕಮೇವ ಉದ್ದೇಶದಿಂದ ಇಂತಹ ಒಂದು ಶಾಲಾ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವ ನಿರ್ಧಾರ ತೆಗೆದುಕೊಂಡಿರುವಂತ ಅತ್ಯಂತ ಖಂಡನೀಯ ಇದೆ. ಕರ್ನಾಟಕದ ಉತ್ತರ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ಪ್ರತಿಯೊಂದು ಶಾಲೆ ಸ್ಕೂಲ್ ಮುಂದೆ ಹೋಗಿ ನೀವು ಹಿಜಾಬನ್ನ ಹೆಂಗೆ ಮಾಡ್ತೀರೋ ನಾವು ಎಲ್ಲರೂ ಕೇಸರಿ ಶಾಲನ್ನ ಧರಿಸಿ ಎಲ್ಲ ಹುಡುಗರನ್ನ ನಾವು ಸ್ಕೂಲಿಗೆ ಕಳಿಸೋ ಕಾರ್ಯಕ್ರಮ ನಾವು ಮಾಡಬೇಕಾಯ್ತದೆ. ಇದೊಂದು ಎಚ್ಚರಿಕೆ ಅಂತಿರಲಿ.